ರಾಜೇಂದ್ರ ಮತ್ತು ಮಕ್ಕಳು ಆಟೋ ಹತ್ತಿ ಹೋಗೋದನ್ನು ನೋಡಿ ನಿಂತಂತಿದ್ದಂತೆಯೇ ಅಂಬಾಡಿ ಬಸ್ ಬಂದು ಅವಳ ಮುಂದೆ ನಿಂತಿತು. ಗಡಿಬಿಡಿಯಿಂದಲೇ ಬಸ್ ಹತ್ತಿ ಕಂಬಿ ಹಿಡಿದು ನಿಂತಳು. 2 ಸ್ಟಾಪ್ ಕಳೆದ್ರೆ ಸ್ಕೂಲ್ ಬರುತ್ತೆ. ಅಲ್ಲಿಗೆ ತಲುಪಿದ್ರೆ ರಶ್ ಕಡಿಮೆಯಾಗಿ ನಿರಾಳವಾಗಿ ಉಸಿರು ಬಿಡಬಹುದು. ಹೀಗೆ ಆಲೋಚಿಸುತ್ತಾ ನಿಂತಿದ್ದಾಗಲೇ ಪಕ್ಕದಲ್ಲೇ ನಿಂತಿದ್ದ ಹುಡುಗಿಯರು ಪಿಸುಗುಡುತ್ತಿರುವ ಅವಳ ಕಿವಿಗೆ ಬಿತ್ತು. ಆ ಹೊಸ ಡ್ರೈವರ್ ಸೂಪರ್ ಅಲ್ವೇನೆ? ಹಿಂದಿನ ಡ್ರೈವರ್ಗಿಂತ ಸಖತ್ ಗ್ಲಾಮರ್ ಆಗಿದ್ದಾನೆ. ಹೌದು, ಏನು ಲುಕ್ಕು! ದಪ್ಪ ಗಡ್ಡ ಮೀಸೆ, ಅದಕ್ಕೂ ಮೇಲೆ 6 ಪ್ಯಾಕ್ ಬೇರೆ. ಅಪ್ಪಿಕೊಂಡು ಒಂದು ಮುತ್ತು ಕೊಡ್ಬೇಕನ್ನಿಸ್ತಿದೆ. ಅವರು ಹೇಳಿ ನಕ್ಕಾಗ ಭೂಮಿ ಕುತೂಹಲದಿಂದ ಡ್ರೈವಿಂಗ್ ಸೀಟ್ನತ್ತ ನೋಡಲು ಯತ್ನಿಸಿದಳು. ಆದರೆ ಎತ್ತರ ಕಡಿಮೆ ಇದ್ದಿದ್ರಿಂದ ಅವಳಿಗೆ ಸರಿಯಾಗಿ ಕಾಣಿಸ್ಲಿಲ್ಲ. ಆ ಮೀಸೆನ ಇನ್ನೊಂಚೂರು ತಿರುಚಿಬಿಟ್ರೆ ಸೂಪರ್ ಆಗಿರುತ್ತೆ. ನೋಡಿದ್ರೆ ಮುಂಗೋಪಿ ಥರ ಕಾಣಿಸ್ತಾನೆ. ಅದೆಲ್ಲ ನಿಂಗೆ ಹೆಂಗೆ ಗೊತ್ತಾಯ್ತು? ಅವನ ಮುಖದಲ್ಲಿ ಯಾವಾಗಲೂ ಒಂದು ಗಾಂಭೀರ್ಯ ಇರುತ್ತೆ ನೋಡೆ. ಅಪ್ಪಟ ಎಷ್ಟು ಥರನೇ ಇದ್ದಾನೆ. ಇಂಥವನ್ನ ಹೆಂಗೆ ಕರಗಿಸೋದು ಅಂತ. ದುಂಡು ಮುಖದ ಬೆಳ್ಳಗಿದ್ದ ಆ ಹುಡುಗಿ ಹೀಗೆ ಕೇಳಿದ್ದೆ ತಡ. ಸ್ವಲ್ಪ ಮಾಡರ್ನ್ ಆಗಿದ್ದ ಇನ್ನೊಬ್ಬ ಆ ಹುಡುಗಿ ಅವಳಿಗೆ ಬುದ್ಧಿವಾದ ಹೇಳಲು ಶುರು ಮಾಡಿದಳು. ಏ ಹುಚ್ಚಿ, ಆ ಮನುಷ್ಯನಿಗೆ 30 ವಯಸ್ಸಾಗಿರಬಹುದು. ನಿನಗೆ ಇನ್ನೂ 16 ವಯಸ್ಸು. ಅದಕ್ಕೆ ಬೇಡ್ದಿದ್ದನ್ನೆಲ್ಲ ಯೋಚನೆ ಮಾಡಬೇಡ. ಸದ್ಯಕ್ಕೆ ಸುಮ್ಮನೆ ದೂರದಿಂದಲೇ ನೋಡಿ ಸುಧಾರಿಸ್ಕೊ ಅಷ್ಟೆ. ಅವಳು ಹೇಳಿದ್ದು ಆ ಹುಡುಗಿಗೆ ಇಷ್ಟ ಆಗಲಿಲ್ಲ. ಹಾಗೇನಿಲ್ಲ, ಈಗ ಮದುವೆ ಆಗುವಾಗ ವಯಸ್ಸೆಲ್ಲ ಯಾರು ನೋಡ್ತಾರೆ? ನಾನು ಟ್ರೈ ಮಾಡ್ತೀನಿ, ಅದು ನನ್ನ ಇಷ್ಟ. ಅವಳು ಮುನಿಸ್ಕೊಂಡು ಹೇಳಿದ್ದನ್ನು ಕೇಳಿ ಮಾಡರ್ನ್ ಹುಡುಗಿ ತುಟಿ ಕೊಂಕು ಮಾಡಿ ಮುಖ ತಿರುಗಿಸಿಕೊಂಡ್ಳು. ಅವರ ಮಾತುಗಳನ್ನು ಕೇಳಿ ಭೂಮಿಗೆ ನಗು ಬಂದರೂ ಅದನ್ನು ಕಷ್ಟಪಟ್ಟು ತಡೆದುಕೊಂಡು ಮುಖ ತಿರುಗಿಸಿ ನಿಂತಳು. ಅಷ್ಟರಲ್ಲಿ ಸ್ಕೂಲ್ ಸ್ಟಾಪ್ ಬಂದೇ ಬಿಡ್ತು. ಹುಡುಗರೆಲ್ಲ ಗಡಿಬಿಡಿಯಲ್ಲಿ ಇಡುವಾಗ ಭೂಮಿಯ ಕೂದಲು ಮತ್ತು ಸೀರೆ ಅಸ್ತವ್ಯಸ್ತವಾಯಿತು. ಎಲ್ಲರೂ ಇಳಿದ ತಕ್ಷಣ ಭೂಮಿ ಬೇಗನೆ ಡ್ರೈವರ್ ಹಿಂದಿನ ಕಂಬಿಯನ್ನು ಹಿಡಿದು ಕೂದಲನ್ನು ಮುಂದಕ್ಕೆ ಹಾಕಿಕೊಂಡು ದೀರ್ಘವಾಗಿ ಉಸಿರೆಳೆದುಕೊಂಡಳು. ಆಗಲೇ ಅವಳಿಗೆ ಆ ಹುಡುಗಿಯರು ಡ್ರೈವರ್ ಬಗ್ಗೆ ಮಾತನಾಡಿಕೊಳ್ಳುತ್ತಿರುವುದನ್ನು ನೆನಪಿಗೆ ಬಂತು. ಭೂಮಿ ಬೇಗನೆ ಡ್ರೈವರ್ ಸೀಟ್ನಲ್ಲಿ ಕುಳಿತಿದ್ದ ವ್ಯಕ್ತಿಯತ್ತ ನೋಡಿದಳು. ಇವನಾ? ಅವಳ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿರುವಾಗಲೇ ಅಗ್ನಿ ಹಿಂದಕ್ಕೆ ತಿರುಗಿ ನೋಡಿದ. ಏನು? ಅವನು ಹುಬ್ಬೇರಿಸಿ ಕೇಳಿದ. ಏನಿಲ್ಲ, ಆ ಕೂದಲನ್ನ ಸರಿಯಾಗಿ ಇಟ್ಟುಕೊಂಡಿಲ್ಲ ಅಂದರೆ ಕಿತ್ತು ಆಚೆ ಬಿಸಾಕ್ತೀನಿ. ಅವಳು ಮುಂದಕ್ಕೆ ಹಾಕಿಕೊಂಡಿದ್ದ ಕೂದಲನ್ನು ದಿಟ್ಟಿಸಿ ನೋಡುತ್ತಾ ಅವನು ಹೇಳಿದ ತಕ್ಷಣ ಭೂಮಿ ಬೇಗನೆ ಕೂದಲನ್ನು ಹಿಂದಕ್ಕೆ ಹಾಕಿಕೊಂಡಳು. ಮುಂದಿನ ಸ್ಟಾಪ್ನಲ್ಲಿ ಪ್ರಯಾಣಿಕರನ್ನು ಇಳಿಸಲು ಬಸ್ ನಿಲ್ಲಿಸಿದಾಗ ಅಗ್ನಿ ಸುಮ್ಮನೆ ಮುಂದಿದ್ದ ಕನ್ನಡಿಯಲ್ಲಿ ನೋಡಿದ. ಅವನೊಮ್ಮೆ ತಲೆ ಕೊಡವಿಕೊಂಡ. ಬಸ್ಸಿನ ಕಂಬಿ ಹಿಡಿದುಕೊಂಡಿದ್ದರಿಂದ ಅವಳು ಅಚ್ಚುಕಟ್ಟಾಗಿ ಉಟ್ಟಿದ್ದ ಸೀರೆ ಸ್ವಲ್ಪ ಜಾರಿ ಅವಳ ಬೆಳ್ಳಗಿನ ಹೊಟ್ಟೆಯ ಭಾಗ ತೆರೆದುಕೊಂಡಿತ್ತು. ಜೊತೆಗೆ ಜಾರಿದ್ದ ಸೆರಗಿನಿಂದ ಅವಳ ಎದೆಯ ಒಂದು ಭಾಗವು ಗೋಚರಿಸುತ್ತಿತ್ತು. ಸರಿಯಾಗಿ ನಿಂತ್ಕೋ, ಅವನು ದಿಢೀರನೆ ಹಿಂದಕ್ಕೆ ತಿರುಗಿ ಹೇಳಿದಾಗ ಅವಳಿಗೆ ವಿಷಯ ಅರ್ಥವಾಗದೆ ಕೂದಲನ್ನು ಮುಟ್ಟಿ ನೋಡಿಕೊಂಡಳು. ಅದಲ್ಲ, ಇಲ್ಲಿ. ಹೀಗೆ ಹೇಳಿ ಅವನು ಕಣ್ಣಿನಿಂದಲೇ ಅವಳ ಹೊಟ್ಟೆಯತ್ತ ನೋಡಿದಾಗ ಅವಳೊಮ್ಮೆ ನಡುಗಿ ಹೋದಳು. ಬೇಗನೆ ಸೀರೆಯನ್ನು ಎಳೆದುಕೊಂಡು ಸರಿಪಡಿಸಿಕೊಂಡು ಅವನಿಗೆ ಸಾರಿ ಹೇಳಿದಳು. ಇವಳದ್ದೊಂದು ಸಾರಿ. ಗೊಣಗಿಕೊಂಡ ಅವನು ಮತ್ತೆ ಡ್ರೈವಿಂಗ್ ಕಡೆಗೆ ಗಮನ ಹರಿಸಿದ. ಭೂಮಿ ನಾಚಿಕೆಯಿಂದ ಹಣೆಗೊಡೆದುಕೊಂಡು ಹೊರಗೆ ನೋಡುತ್ತಾ ನಿಂತಾಗ ಆ ಹುಡುಗಿಯರು ಹೇಳಿದ ಮಾತುಗಳು ನೆನಪಾದವು. ಅವಳು ಕಡೆಗಣ್ಣಿನಿಂದ ಅವನತ್ತ ಒಮ್ಮೆ ನೋಡಿದಳು. ಆದರೆ ಅವನನ್ನು ನೋಡಿದಾಗ ಅವಳಿಗೆ ವಿಶೇಷವಾಗಿ ಏನೂ ಅನಿಸ್ಲಿಲ್ಲ. ಹಾಗಾಗಿ ಉಗುರು ಕಚ್ಚುತ್ತಾ ಮತ್ತೆ ಹೊರಗೆ ನೋಡುತ್ತಾ ನಿಂತಳು. ಅವಳ ನೋಟ ಮತ್ತು ಭಾವನೆಯನ್ನು ಅವಳಿಗೆ ಅರಿವಿಲ್ಲದಂತೆಯೇ ಅಗ್ನಿ ಗಮನಿಸಿದ್ದ. ಈ ಹುಡುಗಿಗೆ ಹುಚ್ಚುಗಿಚ್ಚು ಹಿಡಿದಿದ್ಯಾ ದೇವ್ರೆ, ಅಗ್ನಿ ಮನಸ್ಸಿನಲ್ಲೇ ಅಂದುಕೊಂಡ. ಬಸ್ ಸ್ಟ್ಯಾಂಡ್ ತಲುಪಿ ಬಸ್ ನಿಂತಾಗ ಅವಳು ಕೆಳಗಿಳಿಯಲು ಮುಂದಾದಳು. ಆಗ ಅಗ್ನಿ ಅವಳನ್ನು ನಿಲ್ಲಲು ಹೇಳಿದ. ಏನು, ಸರಿಯಾಗಿ ಬಟ್ಟೆ ಹಾಕಿಕೊಳ್ಳೋಕ್ಕೆ ಬರದೇ ಇದ್ರೆ ಮತ್ತೆ ಯಾಕೆ ಇದನ್ನೆಲ್ಲ ಹಾಕ್ಕೊಂಡು ಓಡಾಡ್ತೀಯಾ? ಯಾರಿಗಾದರೂ ತೋರಿಸ್ಬೇಕು ಅಂತನಾ? ಅವನ ಆ ಚುಚ್ಚು ಮಾತು ಕೇಳಿ ಅವಳ ಕಣ್ಣುಗಳು ತುಂಬಿ ಬಂದವು. ಸಾರಿ, ನಾನು ಗಮನಿಸಿರಲಿಲ್ಲ. ಅದಕ್ಕೆ. ಅವಳ ಕಣ್ಣಲ್ಲಿ ನೀರು ತುಂಬಿದ್ದನ್ನು ನೋಡಿದ್ರೂ ಅವನು ಅದಕ್ಕೆ ಸೊಪ್ಪು ಹಾಕಲಿಲ್ಲ. ಇಂದು ಸ್ನೇಹಿತರೆಲ್ಲರೂ ಸೀರೆ ಹಾಕಿಕೊಂಡು ಬರುವುದಾಗಿ ಹೇಳಿದ್ರು. ಅದಕ್ಕಾಗಿಯೇ ಅವಳು ಇದನ್ನು ಹುಟ್ಟಿದ್ದಳು. ಸಾಂಪ್ರದಾಯಿಕವಾಗಿ ಸೀರೆಯುಟ್ಟು ಓಡಾಡೋದು ಅವಳಿಗೂ ಇಷ್ಟನೇ. ಆದರೆ ಅಗ್ನಿಯ ಪ್ರಶ್ನೆಯ ಮುಂದೆ ಅವಳು ತತ್ತರಿಸಿ ಹೋದ್ಲು. ಮನೆಯಿಂದ ಬರುವಾಗಲೇ 100 ಸಾರಿಗಳನ್ನು ಕಟ್ಟಿಕೊಂಡು ಬರ್ತೀಯಾ ಏನು? ಬೆಳಿಗ್ಗೆನೇ ಇದನ್ನೇ ಕೇಳಿದೆ, ಗಮನಿಸಿರಲಿಲ್ಲ. ಸಾರಿ. ಹಾಂ,
ಇನ್ನು ಇಲ್ಲಿ ನಿಂತು ಸಮಯ ವ್ಯರ್ಥ ಮಾಡಬೇಡ, ಹೋಗುವ ಕಡೆ ನೋಡು. ಇಷ್ಟು ಹೇಳಿ ಅವನು ಡ್ರೈವಿಂಗ್ ಸೀಟ್ನಿಂದ ಹೊರಗೆ ಜಿಗಿದ. ಅವನ ಆ ಕಠಿಣ ಮಾತುಗಳನ್ನು ಕೇಳಿ ಭೂಮಿಗೆ ವಿಪರೀತ ಸಂಕಟವಾಯಿತು. ದುಃಖದಿಂದಲೇ ಅವಳು ವೇಗವಾಗಿ ಬಸ್ಸಿನಿಂದ ಇಳಿದು ದೂರ ನಡೆದಾಗ ಅಗ್ನಿಯ ಕಣ್ಣುಗಳು ಅವಳ ಹಿಂದೆನೇ ಸಾಗ್ತಾ ಇದ್ದವು. ಏನು ಬಾಸ್, ಕಣ್ಣು ಆ ಕಡೆಗೇನೆ ಹೋಗ್ತಾ ಇದೆ? ಪ್ರೇಮದ ಮೊಗ್ಗು ಅರಳ್ತಾ ಇದೆಯಾ? ಕ್ಲೀನರ್ ಅಬು ಅವನಿಗೆ ಹೊರಗೆ ನಿಂತುಕೊಂಡು ಭೂಮಿ ನಡೆದು ಹೋಗುತ್ತಿರುವುದನ್ನು ನೋಡುತ್ತಾ ಹೇಳಿದ ತಕ್ಷಣ ಅಗ್ನಿ ಅವನ ಕಾಲರ್ ಪಟ್ಟಿ ಹಿಡಿದ. ಬಡ್ಡಿ ಮಗನೆ, ಕಾಂಪೌಂಡ್ ಕ್ರಾಸ್ ಮಾಡ್ತಿದ್ಯಾ? ನಿನ್ನ ನಾಲ್ಗೆ ಕಿತ್ತು ಬಿಸಾಕ್ತೀನಿ. ಅಗ್ನಿ ಸಿಟ್ಟಾಗಿದ್ದನ್ನು ನೋಡಿ ಅಬು ಮೆಲ್ಲನೆ ಅವನ ಕೈ ಬಿಡಿಸಿದ. ಅಯ್ಯೋ, ನಾನೇನು ಗೊತ್ತಿಲ್ಲದೆ ಕೇಳಿಬಿಟ್ಟೆ. ಇಷ್ಟ ಆಗಿಲ್ಲ ಅಂದರೆ ಬಿಡಿ, ಅದಕ್ಕೆಲ್ಲ ಈ ರೇಂಜ್ಗೆ ಬೈಯೋದಾ? ಛೆ! ಅಬು ತಲೆ ಕೊಡವಿಕೊಂಡ. ಓಹ್, ನಿನ್ನ ಮಾತು ಕೇಳಿದ್ರೆ ನನ್ನ ಬಾಯಿಂದ ಇದೆಲ್ಲ ನಿನಗೆ ಹೊಸದು ಅನ್ನೋ ಥರ ಆಡ್ತಿದೆಯಲ್ಲ, ಹೋಗೋ ಆಚೆ. ಅಗ್ನಿ ನಗುತ್ತಲೇ ಮೊಬೈಲ್ ತೆಗೆದು ಲಾಕ್ ಓಪನ್ ಮಾಡಿ, ಓಹ್ ಆಗಲಿ ಬಿಡಿ, ಆದರೂ ಅವಳನ್ನು ಮದುವೆ ಆಗೋದನ್ನು ಪುಣ್ಯ ಮಾಡಿರಬೇಕು. ಅಷ್ಟು ಒಳ್ಳೆ ಹುಡುಗಿ ಅವಳು. ತಂದೆ ತಾಯಿಯ ಆಸರೆ ಇಲ್ದಿದ್ರೂ ಕಷ್ಟಪಟ್ಟು ದುಡಿದು ಬದುಕೋ ಹೆಣ್ಣು, ಪಾಪ. ಅಗ್ನಿ ಒಂದು ಕ್ಷಣ ಮೊಬೈಲ್ನಿಂದ ಕಣ್ಣು ತೆಗೆದು ನಂಬಲಾಗದೆ ಅವನತ್ತ ನೋಡ್ದ. ಅವಳ ಅಪ್ಪ ಅಮ್ಮ? ಅವನೇ ಅರಿವಿಲ್ಲದೆ ಕೇಳಿಬಿಟ್ಟ. ಅಪ್ಪ ಬೇರೆ ಮದುವೆ ಆಗಿದ್ದಾನೆ. ಆ ಮದುವೆಯಿಂದ 2 ಹೆಣ್ಣು ಮಕ್ಕಳಿದ್ದಾರೆ. ತಾಯಿ ಇವಳನ್ನು ಹೆತ್ತು ಯಾರದ್ದೋ ಜೊತೆ ಓಡಿ ಹೋಗಿದ್ದಾಳೆ. ಅಂದಿನಿಂದ ಆ ಅಜ್ಜಿನೇ ಇವಳನ್ನು ಸಾಕ್ತಾ ಇರೋದು. ಈಗ ಅವರಿಗೆ ವಯಸ್ಸಾಯಿತು. ಹಾಲು ಮಾರಿ ರಜೆ ದಿನಗಳಲ್ಲಿ ಯಾವುದಾದ್ರೂ ಮನೆ ಕೆಲಸಕ್ಕೆ ಹೋಗಿ ಬಟ್ಟೆ ಹೊಲಿದುಕೊಂಡು ಅವಳು ಜೀವನ ಸಾಗಿಸ್ತಾ ಇದ್ದಾಳೆ. ಇನ್ನೊಬ್ಬ ಅಣ್ಣ ಇದ್ದಾನೆ, ನನ್ನದೇ ವಯಸ್ಸು. ಸ್ವಲ್ಪ ದೂರದಲ್ಲಿರುವ ಮರದ ಮಿಲ್ಲಿನಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಾನೆ. ಆಗಾಗ ಬರ್ತಾ ಇರ್ತಾನೆ. ಅವಳ ಮೇಲೆ ಪ್ರೀತಿ ಇದೇನೋ ಇಲ್ವೋ ಗೊತ್ತಿಲ್ಲ. ಊರಿಗೆ ಬಂದರೆ ಪೂರ್ತಿ ಕುಡ್ದಿರ್ತಾನೆ. ಇವಳಿಗೆ ಸಿಕ್ಕಾಪಟ್ಟೆ ಬೈತಾನೆ. ಯಾಕಂದರೆ ಇವಳು ನೋಡಲು ಅಸಲು ಅವರ ಅಮ್ಮನಂತೆಯೇ ಸುಂದರವಾಗಿದ್ದಾಳಲ್ಲ, ಅದಕ್ಕೆ. ಆದರೆ ಇವಳು ಮಾತ್ರ ಪಾಪ ಎಲ್ಲರನ್ನೂ ಸಹಿಸ್ಕೊಳ್ತಾಳೆ. ನಾವು ಏನಾದರೂ ರೇಗಿಸಿದ್ರೆ ಅವನು ನನಗೆ ಅಣ್ಣನೇ ಅಲ್ವಾ ಅಂತ ನಮ್ಮ ಹತ್ರನೇ ಹೇಳ್ತಾಳೆ. ಅಬು ಒಂದೇ ಸಮನೆ ಅವಳ ಬಗ್ಗೆ ಹೇಳ್ತಾ ಇದ್ರೆ ಅಗ್ನಿ ಅವೆಲ್ಲವನ್ನ ಎಲ್ಲಿಲ್ಲದ ಶ್ರದ್ಧೆಯಿಂದ ಕೇಳ್ತಾ ಇದ್ದ. ಅದ್ಯಾಕೋ ಅವನಿಗೆ ತಿಳಿಯದು. ಭೂಮಿ ಕಾಲೇಜಿಗೆ ತಲುಪುವಾಗ ಅವಳಿಗಾಗಿ ಮಾಳು ಕಾಯುತ್ತಲೇ ನಿಂತಿದ್ದಳು. ಯಾಕೆ ಇವತ್ತು ಇಷ್ಟು ತಡವಾಯಿತು? ಅವಳನ್ನು ನೋಡಿದ ತಕ್ಷಣ ಮಾಳು ಕಾರಣ ಕೇಳಿದಳು. ಏನಿಲ್ಲ. ಅವಳು ಅಗ್ನಿಯ ವಿಚಾರವನ್ನು ಮುಚ್ಚಿಡೋದಕ್ಕೆ ಪ್ರಯತ್ನಿಸ್ತಾಳೆ. ಏನೂ ಇಲ್ಲ ಅಂದರೆ ನೀನ್ಯಾಕೆ ಮುಖ ತಗ್ಗಿಸ್ತಾ ಇದೆಯಾ? ಸತ್ಯ ಹೇಳು. ಮಾಳು ಅವಳ ಬಾಯಿಂದ ವಿಷಯ ಕಕ್ಕಿಸಲು ಯತ್ನಿಸಿದಳು. ಅದು ವಿಷಯ ಏನು ಅಂತ ಹೇಳು. ಇವತ್ತು ಯಾವನ್ನಾದರೂ ನಿನಗೆ ಪ್ರಪೋಸ್ ಮಾಡೋಕ್ಕೆ ಬಂದಿದ್ನಾ? ಮಾಳು ಒಂಟಿ ಹುಬ್ಬೇರಿಸಿ ಗಂಭೀರವಾಗಿ ಕೇಳುತ್ತಲೇ ಅವಳ ಕೈ ಹಿಡಿದು ಹತ್ತಿರದ ಮರದ ಕೆಳಗಿದ ಕಟ್ಟೆಯ ಮೇಲೆ ಕರೆದುಕೊಂಡು ಹೋಗಿ ಕುಳಿತುಕೊಳ್ತಾಳೆ. ಅವಳಿಗೆ ಹೇಳಲು ಹಿಂಜರಿಕೆಯಾದರೂ ಇಂದು ಬಸ್ಸಿನಲ್ಲಿ ಅಗ್ನಿಯ ಮುಂದೆ ಸೀರೆ ಜಾರಿದಾಗ ನಡೆದ ಘಟನೆಯನ್ನ ಅವಳು ನೋವಿನಿಂದಲೇ ವಿವರಿಸಿದಳು. ಭೂಮಿ ಹೇಳಿದ್ದನ್ನೆಲ್ಲ ಕೇಳಿದ ಮೇಲೆ ಮಾಳು ಜೋರಾಗಿ ನಕ್ಕಳು. ನನಗೆ ಸಿಟ್ಟು ಬರ್ತಿದೆ ಮಾಳು, ಸುಮ್ಮನೆ ರೇಗಿಸಬೇಡ. ಭೂಮಿ ತುಟಿ ಕೊಂಕು ಮಾಡುತ್ತಾ ಹೇಳಿದಳು. ಅಯ್ಯೋ, ನಾನು ನಿನ್ನನ್ನು ರೇಗಿಸ್ತಾ ಇಲ್ಲ. ಏ ಹುಚ್ಚಿ, ಆತ ಒಳ್ಳೆಯವನಾಗಿದ್ದರಿಂದಲೇ ನಿನ್ನ ಹತ್ರ ಹಾಗೆ ಹೇಳಿದ್ದು. ಬೇರೆ ಯಾರಾದರೂ ಆಗಿದ್ದಿದ್ರೆ ನಿನ್ನ ಅಂದವನ್ನು ನೋಡಿ ಹಾಗೆ ಅನುಭವಿಸ್ಬಿಡ್ತಾ ಇದ್ರು. ನೀನು ಸದ್ಯಕ್ಕೆ ಅದನ್ನು ಬಿಟ್ಬಿಡು. ಬಾ, ಬೆಲ್ ಹೊಡೆಯೋಷ್ಟರಲ್ಲಿ ಕ್ಲಾಸ್ಗೆ ಹೋಗೋಣ. ಹೀಗೆ ಹೇಳುತ್ತಾ ಮಾಳು ಅವಳ ಕೈ ಹಿಡಿದು ಕ್ಲಾಸ್ ಕಡೆಗೆ ನಡೆದಳು. ಆದರೂ ಭೂಮಿಯ ಮನಸ್ಸು ಮಾತ್ರ ಅಗ್ನಿಯ ಬಳಿನೇ ಇತ್ತು. ಆದರೂ ಶಾಲಾ ಹುಡುಗಿಯರು ಹೇಳಿದಂತೆ ನನಗೇನು ಅನ್ನಿಸ್ಲಿಲ್ವಲ್ಲ. ಅವಳು ತಲೆ ಕೆಡಿಸಿಕೊಂಡು ಯೋಚಿಸ್ತಲೇ ಇದ್ದಳು. ಅಗ್ನಿ ಒಂದು ಮಾತು ಆಡದೆ ಹೋದದ್ದೇ ಕಾರಣವಾಗಿ ಅಭಿರಾಮಿ ತನ್ನ ಕೋಣೆಯಲ್ಲೇ ಕೂತಿದ್ದಳು. ಅವಳ ಆ ಸ್ಥಿತಿ ಅಪ್ಪ ಅಮ್ಮನ ಮನಸ್ಸನ್ನು ಘಾಸಿಗೊಳಿಸಿತ್ತು. ನೀನೊಮ್ಮೆ ಕರೆದು ನೋಡು ಸೌಮ್ಯ. ಏನೂ ತಿನ್ನದೆ, ಯಾರೊಂದಿಗೂ ಮಾತನಾಡದೆ ಎಷ್ಟು ಹೊತ್ತಂತ ಅವಳು ಆ ಕೋಣೆಯಲ್ಲೇ ಇರ್ತಾಳೆ. ಅಭಿಗೆ ಒಮ್ಮೆ ಹೊರಗೆ ಬರೋದಕ್ಕೆ ಹೇಳು. ಸುಧೀಂದ್ರ ನೋವಿನಿಂದ ಹೇಳಿದಾಗ ಸೌಮ್ಯ ಅದಕ್ಕಿಂತಲೂ ಹೆಚ್ಚಿನ ನೋವಿನೊಂದಿಗೆ ಅವಳ ಕೋಣೆಯತ್ತ ನಡೆದಳು. ಅಭಿರಾಮಿಯ ಕೋಣೆಗೆ ಹೋದಾಗ ಅವಳು ಹಾಸಿಗೆಯ ಮೇಲೆ ಮುದುರಿಕೊಂಡು ಮಲಗಿದ್ದಳು. ಅವಳು ಮಲಗಿದ್ದ ರೀತಿಯನ್ನು ಕಂಡ ತಕ್ಷಣವೇ ಆ ತಾಯಿಯ ಹೃದಯ ಚೂರಾಯಿತು. ಅಭಿ, ಏನು ಮಗಳೇ ಇದು? ನೀನೊಮ್ಮೆ ಎದ್ದು ಬಾ. ನೀನು ಏನೂ ತಿನ್ನದೆ ಮಲಗಿರೋದ್ರಿಂದ ಅಪ್ಪನೂ ಏನೂ ತಿಂತಾ ಇಲ್ಲ. ಒಮ್ಮೆ ಹೊರಗೆ ಬಾ ಮಗಳೇ. ನೀನು ಹೀಗೆ ಮಲಗಿರೋದನ್ನು ನೋಡೋಕ್ಕಾಗ್ತಾ ಇಲ್ಲ ನನಗೆ.
ಸೌಮ್ಯ ಬಿಕ್ಕಳಿಸುತ್ತಲೇ ಅವಳ ನೆತ್ತಿಯನ್ನು ಸವರಿದಳು. ಅದಕ್ಕೆ ಉತ್ತರಿಸುವಂತೆ ಅಭಿರಾಮಿಯ ಕಡೆಯಿಂದ ಜೋರಾದ ಬಿಕ್ಕಳಿಕೆಯು ಶಬ್ದ ಕೇಳಿಸತೊಡಗಿತು. ಏನಾಯಿತು ಮಗಳೇ? ಹಾಗೊಂದು ಜಾತಕ ದೋಷ ಇರೋದ್ರಿಂದಲೇ ಅಲ್ವಾ ನಾನು ನನ್ನ ಮಗುಗೆ ಈ ಗತಿ ಬಂದದ್ದು. ನೀನು ಬೇಸರ ಮಾಡ್ಕೋಬೇಡ, ಎಲ್ಲವೂ ಸರಿಯಾಗುತ್ತೆ. ಅಪ್ಪ ಮತ್ತೊಮ್ಮೆ ಅಗ್ನಿಯ ಹತ್ತಿರ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಸೌಮ್ಯ ಅಭಿರಾಮಿಯನ್ನು ಎಬ್ಬಿಸಿ ಕೂರಿಸುತ್ತಾ ಹೇಳಿದಾಗ ಅವಳು ಅಲ್ಲಿಂದ ಊದಿಕೊಂಡಿದ್ದ ಕಣ್ಣುಗಳಿಂದ ಅಮ್ಮನನ್ನು ನೋಡಿದಳು. ನನಗೆ ಅಗ್ನಿ ಅಂದರೆ ಅಷ್ಟು ಇಷ್ಟ ಅಮ್ಮ. ನನಗಾಗಲ್ಲ ಅವರಿಲ್ಲದೆ. ಆ ಮನುಷ್ಯನ ಜೊತೆ ಬದುಕಬೇಕು ಅಂತ ಅಷ್ಟು ಆಸೆ ಪಟ್ಟಿದ್ದೆ ನಾನು. ಅವಳು ಅಳುತ್ತಲೇ ಹೇಳಿದಾಗ ಸೌಮ್ಯ ಅಭಿರಾಮಿಯ ಹಾರಾಡುತ್ತಿದ್ದ ಕೂದಲನ್ನೆಲ್ಲ ಸರಿಪಡಿಸಿದಳು. ಮಗು, ಕೆಳಗೆ ಬಾ, ಅಪ್ಪ ನಿನಗಾಗಿ ಕಾಯ್ತಾ ಇದ್ದಾರೆ. ಏನೂ ತಿಂದಿಲ್ಲ ಮಗಳೇ, ನೀನು ಕೆಳಗೆ ಬಾ. ಸೌಮ್ಯ ಅವಳ ಮುಂದೆ ಬೇಡಿಕೊಂಡಾಗ ಅಭಿರಾಮಿ ಮೆಲ್ಲನೆ ಎದ್ದು ಬಾತ್ರೂಮ್ಗೆ ಹೋಗಿ ಮುಖ ತೊಳೆದುಕೊಂಡು ಬಂದಳು. ಕೂದಲನ್ನೆಲ್ಲ ಸರಿಪಡಿಸಿಕೊಂಡು ಸೌಮ್ಯಳ ಜೊತೆ ಕೆಳಗೆ ಬಂದಾಗ ಸುಧೀಂದ್ರ ಹಾಲಿನಲ್ಲಿ ಕುಳಿತುಕೊಂಡಿದ್ದರು. ಅಪ್ಪನನ್ನು ನೋಡಿದ ತಕ್ಷಣ ಅಭಿರಾಮಿ ಓಡಿ ಹೋಗಿ ಅವರ ಮಡಿಲಿನಲ್ಲಿ ತಲೆಯ ನೆಟ್ಟು ಮಲಗಿದಳು. ಏನಮ್ಮ ಇದು? ನನ್ನ ಮಗಳು ಆಸೆ ಪಟ್ಟಿದ್ದನ್ನೆಲ್ಲ ಈ ಅಪ್ಪ ತಂದು ಕೊಟ್ಟಿಲ್ವೇನು? ಅದೇ ರೀತಿ ಇದನ್ನು ನಿನ್ನಪ್ಪ ನಿನಗೆ ತಂದು ಕೊಡ್ತಾನೆ. ನನ್ನ ಮಗಳು ಇನ್ನು ಮುಂದೆ ಹೀಗೆಲ್ಲ ಬೇಸರ ಮಾಡ್ಕೋಬಾರ್ದು. ಅಗ್ನಿಯೊಂದಿಗೆ ನಿನ್ನ ಮದುವೆ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಲ್ಲ. ನನ್ನ ಮಗಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ನಮಗಿಲ್ಲ ಅಂತ. ಅವರ ಕಣ್ಣುಗಳು ತುಂಬಿ ಬಂದವು. ಬೇಡಪ್ಪ, ನಿಮ್ಮ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ. ಏನೇ ಆದರೂ ನನ್ನ ಮೇಲಿನ ಹಠಕ್ಕಾದರೂ ಅಗ್ನಿ ಬೇರೆ ಮದುವೆ ಆಗ್ತೀನಿ ಅಂತ ಹೇಳಿದಾರಲ್ವಾ? ಹಾಗಾದರೆ ನನಗಿನ್ನೂ ಭರವಸೆ ಇದೆ, ನಾನು ಕಾಯ್ತೀನಿ. ಆದರೆ ಬೇರೆ ಮದುವೆಗೆ ಮಾತ್ರ ನೀವು ನನ್ನನ್ನು ಒತ್ತಾಯಿಸಬೇಡಿ. ಅಭಿರಾಮಿ ಸುಧೀಂದ್ರನ ಕೈ ಹಿಡಿದು ನೋವಿನಿಂದ ಹೇಳಿದಾಗ ಅವರು ಒಪ್ಪಿಗೆ ಸೂಚಿಸುವಂತೆ ಅವಳ ನೆತ್ತಿ ಸವರಿದರು. ಬೆಸ್ಕಾಂ ಆಫೀಸಿನಲ್ಲಿ ಕುಳಿತಿದ್ದಾಗ ಜೀವನ್ನ ಮನಸ್ಸು ತುಂಬ ಅಶಾಂತವಾಗಿತ್ತು. ತನ್ನ ಕೆಲಸವನ್ನೇ ಸರಿಯಾಗಿ ಮಾಡಲು ಅವನಿಂದ ಆಗ್ತಾ ಇರಲಿಲ್ಲ. ಎಲ್ಲವೂ ಒಂದು ರೀತಿಯಲ್ಲಿ ಬೇಸರ ತರಿಸುವಂತಿತ್ತು. ಅವನು ಹುಚ್ಚು ಹಿಡಿದವನಂತೆ ತನ್ನ ಕೂದಲನ್ನು ಎಳೆದುಕೊಂಡ. ಅವನು ಕುಳಿತಿದ್ದ ರೀತಿಯನ್ನು ನೋಡಿದ ರಾಜೇಶ್ ಅವನ ಬಳಿ ಬಂದ. ಜೀವನ್ನ ಮುಂದಿದ್ದ ಕುರ್ಚಿಯನ್ನು ಎಳೆದುಕೊಂಡು ಅಲ್ಲಿ ಕುಳಿತ ರಾಜೇಶ್ ಟೇಬಲ್ ಮೇಲೊಮ್ಮೆ ತಟ್ಟಿದ. ಜೀವನ್ ತಕ್ಷಣವೇ ತಲೆ ಎತ್ತಿ ಅವನತ್ತ ನೋಡಿದ. ಏನಾಯಿತು ಸಮಸ್ಯೆ? ನೀನು ತುಂಬ ಡಿಸ್ಟರ್ಬ್ ಆಗಿದೆಯಲ್ಲ. ನಾನು ನಿನ್ನನ್ನೇ ತುಂಬ ಹೊತ್ತಿನಿಂದ ಗಮನಿಸ್ತಾ ಇದ್ದೀನಿ. ಜೀವನ್ ಕಣ್ಣುಗಳನ್ನೇ ದಿಟ್ಟಿಸಿ ನೋಡುತ್ತಾ ರಾಜೇಶ್ ಕೇಳಿದಾಗ ಅವನು ಅಸಹನೆಯಿಂದ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡ. ಜೀವ? ರಾಜೇಶ್ ಮತ್ತೆ ಅವನನ್ನು ಕರೆದ. ಏನಿಲ್ಲ, ನನಗೆ ತಲೆ ಕೆಟ್ಟು ಹುಚ್ಚು ಹಿಡಿಯೋ ಥರ ಆಗ್ತಿದೆ. ಆ ಹುಚ್ಚಿಗೆ ಕಾರಣ ಏನು ಅಂತ ನಾನು ಕೇಳಿದ್ದು. ನಿನ್ನ ಮನಸ್ಸಲ್ಲಿ ಏನಾದರೂ ಇದ್ದರೆ ಹೇಳ್ಕೊ, ನಾವು ಅದಕ್ಕೆ ಏನಾದರೂ ಪರಿಹಾರ ಹುಡುಕಬಹುದಾ ಅಂತ ನೋಡೋಣ. ರಾಜೇಶ್ ಅವನಿಗೆ ಸಾಂತ್ವನ ಹೇಳುವಂತೆ ಕೇಳಿದ. ನನ್ನ ಹುಚ್ಚಿಗೆ ಕಾರಣ ಅವಳೇ ಅಂತ ನಿನಗೆ ಗೊತ್ತಿಲ್ವಾ? ಅವಳೊಂದು ರೀತಿಯ ಹುಚ್ಚು, ಭೂಮಿ. ಇವತ್ತು ಅವಳು ನನಗೆ ಕೈ ಕೊಟ್ಟು ಓಡಿ ಹೋದ್ಲು. ಅವಳು ನನಗೊಂದು ಉತ್ತರ ಕೊಟ್ಟರೆ ಏನಂತೆ? ಎಷ್ಟು ಸುಂದರವಾಗಿದ್ದಾಳೆ ಗೊತ್ತಾ ಆ ಹುಡುಗಿ? ನನಗೇನು ಕಮ್ಮಿ? ನಾನು ಇಷ್ಟ ಅಂತ ಹೇಳಿದ್ರೂ ಅವಳೊಮ್ಮೆ ನನ್ನತ್ತ ತಿರುಗಿನೂ ನೋಡ್ತಾ ಇಲ್ಲ. ಇದುವರೆಗೂ ನಾನು ಇಷ್ಟಪಟ್ಟ ಹುಡುಗಿಯರೆಲ್ಲ ನನಗೆ ಸಿಕ್ಕಿದ್ದಾರೆ. ಆದರೆ ಇವಳು ಮಾತ್ರ ನನ್ನಿಂದ ದೂರನೇ ಹೋಗ್ತಾ ಇದ್ದಾಳೆ. ನನ್ನ ಹೆಂಡತಿ ಎಂಬ ಕಲ್ಪನೆಗೆ ಸರಿಯಾಗಿ ಒಗ್ಗುವವಳು ಅವಳೊಬ್ಬಳೆ. ಯಾರ ಮುಂದೆನೂ ಹೆಮ್ಮೆಯಿಂದ ಕರೆದುಕೊಂಡು ಓಡಾಡಬಹುದು ಅಂತ ಅಸಾಮಾನ್ಯ ಸೌಂದರ್ಯ ಅವಳಲ್ಲಿದೆ. ಅವಳು ನನ್ನ ಹೆಂಡತಿಯಾಗಿ ಬರುವ ಆ ಕ್ಷಣಗಳನ್ನು ನೆನೆಸಿಕೊಂಡ್ರೆ ನನಗೆ ವಿಪರೀತ ಖುಷಿ ಆಗುತ್ತೆ. ಎಲ್ಲರೂ ನನ್ನನ್ನು ಹೊಟ್ಟೆ ಕಿಚ್ಚಿನಿಂದ ನೋಡ್ತಾರೆ. ಭೂಮಿಯ ಬಗ್ಗೆ ಜೀವನ್ ನಿಲ್ಲಿಸದೆ ಮಾತನಾಡುತ್ತಿದ್ದಾಗ ರಾಜೇಶ್ ಅವನನ್ನೇ ದಿಟ್ಟಿಸಿ ನೋಡ್ತಾ ಇದ್ದ. ಇದುವರೆಗೂ ಅವನ ಮುಖದಲ್ಲಿ ಕಾಣದಿದ್ದ ಒಂದು ರೀತಿಯ ನಶೆ ತುಂಬಿಕೊಳ್ಳುತ್ತಿರುವುದು ರಾಜೇಶ್ ಗಮನಿಸ್ತಾ ಇದ್ದ. ಜೀವ, ನೀನು ಹೇಳ್ತಾ ಇರೋದೆಲ್ಲ ಸರಿ. ನಿನಗೆ ಅವಳನ್ನು ಮದುವೆಯಾಗಬೇಕೆಂಬ ಇಷ್ಟವಿದ್ದಿದ್ರೆ ನಿನ್ನ ಅಮ್ಮನನ್ನು ಕರೆದುಕೊಂಡು ಹೋಗಿ ಹೆಣ್ಣು ನೋಡಿಕೊಂಡು ಬರಬಹುದಲ್ವಾ? ಅದಕ್ಕೇನು ನಾವು ರೆಡಿ ಇದ್ದೀವಿ. ಆದರೆ ಅವಳೊಂದು ಉತ್ತರ ಕೊಡಬೇಕಲ್ವೇ? ಅವಳ ಮನೆಯ ಹೆಣ್ಣು ನೋಡಲು ಹೋದಾಗ ಅವಳು ಇಷ್ಟವಿಲ್ಲ ಅಂದು ಬಿಟ್ರೆ ನಾನೇನು ಮಾಡಲಿ? ಅವಳಿಗೆ ಇರೋದು ಒಬ್ಬ ತಾತ ಮತ್ತು ಅಜ್ಜಿ ಮಾತ್ರ. ಇವಳಿಗೆ ಇಷ್ಟವಿಲ್ಲದಿರುವುದಕ್ಕೆ ಅವರೆಂದಿಗೂ ಒತ್ತಾಯಿಸೋದಿಲ್ಲ. ಅದಕ್ಕೆ ಹೆಣ್ಣು ನೋಡಲು ಹೋಗುವ ವಿಚಾರದಲ್ಲಿ ತುಂಬ ಎಚ್ಚರಿಕೆ ವಹಿಸಬೇಕು. ಅವಳೇನೋ ಯಾವುದೇ ಉತ್ತರ ಕೊಡದೆ ದೂರ ಓಡಾಡ್ತಾ ಇದ್ದಾಳೆ. ನನಗಂತೂ ಹುಚ್ಚು ಹಿಡಿದಂತಾಗ್ತಾ ಇದೆ.
ಜೀವನ್ ಮತ್ತೆ ಕೂದಲನ್ನು ಎಳೆದುಕೊಳ್ಳುತ್ತಾ ಹೇಳಿದಾಗ ರಾಜೇಶ್ ಮೌನವಾಗಿ ಕುಳಿತಿದ್ದ. ನೀನು ಇನ್ನೊಮ್ಮೆ ಅವಳನ್ನು ಭೇಟಿಯಾಗಿ ಮಾತನಾಡಲು ಪ್ರಯತ್ನಿಸು, ಆಮೇಲೆ ಅದರ ಬಗ್ಗೆ ಒಂದು ನಿರ್ಧಾರ ತೆಗೆದುಕೊಳ್ಳೋಣ. ರಾಜೇಶ್ ಅವನಿಗೆ ಸಲಹೆ ನೀಡಿದಾಗ ಜೀವನ್ ಕೂಡ ಅದನ್ನು ಒಪ್ಪಿಕೊಂಡ. ಅಗ್ನಿ ಮನೆ ತಲುಪುವಾಗ ಸಮಯ 9 ಗಂಟೆ ಕಳೆದಿತ್ತು. ಕೊನೆಗೆ ಹೋಗಿ ಸ್ನಾನ ಮಾಡಿ ಹೊರಬರುವಾಗ ತನಗಾಗಿ ಕಾಯುತ್ತಿದ್ದ ಅಭಿರಾಮಿಯನ್ನ ಕಂಡು ಅವನಿಗೆ ಸಿಟ್ಟು ಬಂತು. ಅವನನ್ನು ನೋಡಿದ ತಕ್ಷಣ ಅಭಿ ಹಾಸಿಗೆಯಿಂದ ಎದ್ದು ನಿಂತಳು. ಯಾರನ್ನ ಕೇಳಿ ನೀನು ಈ ಕೋಣೆಯೊಳಗೆ ಕಾಲಿಟ್ಟೆ? ಆಚೆ ಹೋಗು. ಅವನು ಗರ್ಜಿಸಿದಾಗ ಅವಳೊಮ್ಮೆ ಬೆಚ್ಚಿ ಬಿದ್ದಳು. ಅಗ್ನಿ, ನಾನೊಂದು ಮಾತು ಹೇಳಲೆ ಪ್ಲೀಸ್. ನೀನು ಹೇಳುವ ಯಾವ ಬೊಗಳೆಯನ್ನು ನಾನು ಕೇಳಿಸಿಕೊಳ್ಳಬೇಕಾಗಿಲ್ಲ. ಹೊರಗೆ ಹೋಗು ನನ್ನ ಕೋಣೆಯಿಂದ. ನಿಮ್ಮನ್ನೆಲ್ಲ ಪ್ರೀತಿಸಿದ್ದೆ ನನ್ನ ತಪ್ಪು. ಥು ದರಿದ್ರ. ಅಗ್ನಿ, ನಾನು ನಿಮ್ಮ ಬಳಿ ಏನು ತಪ್ಪು ಮಾಡಿದೆ ಅದನ್ನೊಮ್ಮೆ ನನಗೆ ಹೇಳಿ. ನನಗೆ ಸಾಯುವವರೆಗೂ ನಿಮ್ಮ ಜೊತೆಯಲ್ಲೇ ಬದುಕಬೇಕು ಅಷ್ಟೇ ಹೊರತು ಮೊದಲ ಹೆಂಡತಿ ಸಾಯುತ್ತಾಳೆ ಎಂದು ಕೇಳಿದಾಗ ಹೆದರಿ ಹಿಂದೆ ಸರಿದದ್ದಲ್ಲ. ನನಗೆ ತುಂಬ ಕಾಲ ನಿಮ್ಮ ಜೊತೆ ಬದುಕಬೇಕು ಅಂತ ಆಸೆಯಿಂದಾಗಿ ಅಭಿರಾಮಿಯ ಮಾತುಗಳನ್ನು ಕೇಳಿ ಅಗ್ನಿ ಜೋರಾಗಿ ನಕ್ಕ. ಮೊದಲ ಹೆಂಡತಿ ಸಾಯುತ್ತಾಳೆ ಅಂತ ಹೆದರಿ ಹಿಂದೆ ಸರಿದಿದ್ದಲ್ಲ ಅಂದರೆ ಮತ್ತಾಕೆ ನೀನು ಹಿಂದೆ ಸರಿದೆ? ಮೊದಲ ಹೆಂಡತಿ ಸಾಯುತ್ತಾಳಂತೆ. ಯಾರು ಇದನ್ನೆಲ್ಲ ಸೃಷ್ಟಿ ಮಾಡೋದು? ಕೇವಲ ಒಬ್ಬ ಜ್ಯೋತಿಷಿ ಹೇಳಿದ ಮಾತ್ರಕ್ಕೆ ಸಾವು ಬಂದ್ಬಿಡತ್ತಾ? ತನ್ನ ಸ್ವಂತ ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಅವಳಿಗೆ ಇನ್ನೊಬ್ಬ ಹೆಣ್ಣಿನ ಪ್ರಾಣವನ್ನು ಬಲಿ ಕೊಡೋದಕ್ಕೆ ಯಾವುದೇ ಹಿಂಜರಿಕೆ ಇಲ್ಲ. ನಾಚಿಕೆಗೇಡಿ. ನನ್ನ ಹತ್ರ ಬೇರೆ ಮದುವೆ ಆಗುವಂತ ಹೇಳೋಕೆ ನಿನಗೆ ಸ್ವಲ್ಪನೂ ನಾಚಿಕೆ ಆಗಲ್ವೇನೆ? ಆ ಹುಡುಗಿ ಸಾಯದೆ ಹೋದರೆ ಕೊನೆಗೆ ನೀವೇ ಅವಳನ್ನು ಕೊಂದು ಹಾಕ್ತೀರಾ ಅಂತ ನನ್ನ ಭಯ. ಅವನು ತಿರಸ್ಕಾರದಿಂದ ಹೇಳುತ್ತಿದ್ದಾಗ ಅಭಿರಾಮಿ ಅವನ ಮುಂದೆ ಕರಗಿ ಹೋಗುತ್ತಿದ್ದಳು. ನಿನ್ನ ಬಾಯಲ್ಲಿ ಈಗ ನಾಲ್ಗೆ ಇಲ್ವೇನೆ? ಅಗ್ನಿ ಏನು ಬೇಕಾದರೂ ನನಗೆ ಹೇಳ್ಕೊಳ್ಳಿ, ನಾನು ಕೇಳಿಸ್ಕೊಳ್ತೀನಿ. ಆದರೆ ನಿಮ್ಮನ್ನು ಮರೆತು ಬದುಕೋದಿಕ್ಕೆ ಮಾತ್ರ ನನ್ನ ಕೈಯಿಂದ ಸಾಧ್ಯವಿಲ್ಲ. ಅಷ್ಟು ಇಷ್ಟ ನೀವು. ಅವಳ ಕಣ್ಣುಗಳು ಅಡಿಯಾಳಾಗದೆ ತುಂಬಿ ಹರಿಯಲಾರಂಭಿಸಿದವು. ಆದರೆ ಆ ಕಣ್ಣೀರಿನ ಬಗ್ಗೆಯೂ ಅವನಿಗೆ ಅಸಡ್ಡೆಯೇ ಆಗಿತ್ತು. ಇದ್ಯಾವುದು ಅಳುವೆ ಅಲ್ಲ. ಇನ್ನು ಮುಂದೆ ನೀನು ಅಳುವುದಕ್ಕೆ ಬಾಕಿ ಇರೋದು ಚಿಕ್ಕಂದಿನಿಂದಲೇ ನಿನ್ನನ್ನು ಮನಸ್ಸಿನಲ್ಲಿಟ್ಟುಕೊಂಡು ತಿರುಗುವಾಗ ನಾನು ಇನ್ನೊಬ್ಬಳ ಬಗ್ಗೆ ಯೋಚನೆನೂ ಮಾಡಿರಲಿಲ್ಲ. ಆದರೆ ಇನ್ನು ಮುಂದೆ ಅಗ್ನಿ ಬದಲಾಗ್ತಾ ಇದ್ದಾನೆ. ನೀನು ಹೆದರಿದ ಆ ಜಾತಕ ದೋಷವನ್ನು ತಳ್ಳಿ ಹಾಕಿ ನನ್ನ ಜೊತೆ ಒಬ್ಬಳು ಹುಡುಗಿ ಖಂಡಿತ ಬರ್ತಾಳೆ. ನೀನು ಆಸೆಪಟ್ಟ ಜೀವನವನ್ನು ನಾನು ಅವಳ ಜೊತೆ ಬದುಕಿ ತೋರಿಸ್ತೀನಿ. ಇನ್ನು ನೀನು ಹೇಳಿದ ಹಾಗೆ ಅವಳಿಗೆ ಸಾವು ಬರೋದೇ ಆದರೆ ಅವಳ ಜೊತೆಗೆ ಈ ಅಗ್ನಿಯು ಮಣ್ಣಿಗೆ ಮಣ್ಣಾಗ್ತಾನೆ. ಅಗ್ನಿಯ ಕೈಯಿಂದ ಕಟ್ಟುವ ತಾಳಿ ಅದು ನನ್ನ ನಿಜವಾದ ಅರ್ಧಾಂಗಿಯ ಕೊರಳಿಗೆ ಮಾತ್ರ. ಅದನ್ನು ನೋಡಲು ಅಭಿರಾಮಿ ಇಲ್ಲೇ ಇರ್ತಾಳೆ. ಅವನ ಮಾತುಗಳಲ್ಲಿ ತುಂಬಿದ್ದ ಹರಿತ ಅಭಿಯ ಹೃದಯವನ್ನು ಸೀಳುತ್ತಿತ್ತು. ಅವಳ ಹೃದಯ ಒಡೆದು ಚೂರಾಗುವುದನ್ನು ಅವನು ಕ್ರೂರ ಭಾವದಿಂದಲೇ ನೋಡುತ್ತಿದ್ದ. ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.